ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೆಯ ಏನು ಮಹಾಪರಿನಿರ್ವಾಣ ದಿನ ಬೆಂಗಳೂರಿನ ವಿಧಾನಸೌಧ ಮುಂದ್ಗಡೆ ಇರತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮುಂದೆ ಏನು ಸರ್ಕಾರ ಅದ್ದೂರಿಯಾಗಿ ಆಚರಣೆ ಮಾಡಿದೆ. ಇವತ್ತು ನಮ್ಮ ಜೊತೆ ಆ ರೆಬಲ್ ನ್ಯೂಸ್ ನ ಮುಖ್ಯಸ್ಥರು ಹೋರಾಟಗಾರರಾಗಿರ್ತಕ್ಕಂಥ CS ರಘು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ 69ನೆಯ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾನ ದಿನ, ಆಳುವ ಸರ್ಕಾರಗಳಾಗ್ಲಿ, ಜನ ಆಗ್ಲಿ, ಮುಖಂಡರಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಈಡೇರಿಸಿದ್ದಾರಾ? ಏನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಾವು ಮೆಸೇಜ್ ಕೊಡ್ತೀರಿ ಸರ್? ಎಲ್ರಿಗೂ ಜೈ ಭೀಮ್. ಇದನ್ನ ವಿಶೇಷವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಾನ ದಿನಾಚರಣೆ ಅಂತೇಳಿ ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಡಿಸೆಂಬರ್ 6 ನಮ್ಮ ಪಾಲಿಗೆ ಇದೊಂದು ಕರಾಳ ದಿನಾಚರಣೆ. ಇದು ಎಲ್ಲ ಒಂದ್ ಕಡೆ ನಮ್ಮ ಗುಣದಲ್ಲಣ್ಣವರು ಕೇಳಿದ್ರು, ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ನಮ್ಮ ವರ್ಗದ ಪರವಾಗಿ ಅಭಿವೃದ್ಧಿಗಾಗಿ ಬಾಬಾ ಸಾಹೇಬರ ಚಿಂತನೆಗಳನ್ನ ಅಳವಡಿಸ್ಕೊಂಡಿದೆಯಾ ಅಂತ ಕೇಳಿದ್ರು. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಜೀವಿತ ಕಾಲದಲ್ಲೇ ಒಮ್ಮೆ ಹೇಳಿದ್ದಾರೆ, ಕಾಂಗ್ರೆಸ್ ದಲಿತರ ಪಾರಿಗೆ ಉರಿಯ ಮನೆ ಅಂತೇಳಿ ಹೇಳಿದ್ದಾರೆ. ಈಗ ಆ ರೀತಿ ನೋಡಕ್ ಹೋದ್ರೆ ನಾವು ಇವತ್ತಿನ ದಿನ ಬಹಳಷ್ಟು ವ್ಯತ್ಯಾಸಗಳು ಉಂಟಾಗಿದೆ. ಅವತ್ತಿನ ಸ್ಥಿತಿಗತಿಗಳು ಬದಲಾವಣೆಗಳಾಗಿದೆ. ಈ ಒಂದು ಬದಲಾವಣೆಗಳ ಹಂತದಲ್ಲಿ ನಾವು ಸರ್ಕಾರಕ್ಕೆ ನಮ್ಮದೇ ಆದಂಥ ರೀತಿಯ ಸಂವಿಧಾನಬದ್ಧ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ, ಹಕ್ಕೊತ್ತಾಯಗಳು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಕೆಲವು ಮುಖಂಡರು ಬಿಟ್ಟು, ಕೆಲವು ಹೋರಾಟಗಾರರು ಬಿಟ್ಟು ಮಿಕ್ಕಿದವರೆಲ್ಲ ಗುಲಾಮಗಿರಿ ಜೀವನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಬೇರೆ ಅನ್ಯ ಪಕ್ಷಗಳಿಗೆ ಬಕೆಟ್ ಹಿಡಿ ಅಂತ ಕೆಲಸ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಂಡಿರೋರು, ಅರ್ಥ ಮಾಡ್ಕೊಂಡಿರೋರು, ಅರ್ಥೈಸ್ಕೊಂಡಿರೋರು ಯಾರು ಆ ರೀತಿ ಗುಲಾಮಗಿರಿ ಜೀವನ ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಎಲ್ಲ ಒಂದ್ ಕಡೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಮ್ಮ ಚಪ್ಪಲಿ ಸಹ ಅಲ್ಲಿ ಬಿಡಬಾರ್ದು ಅಂತೇಳಿ. ಆದರೆ ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಶಿಕ್ಷಣದಲ್ಲಿ, ನಮ್ಮ ಮೀಸಲಾತಿಯಲ್ಲಿ, ನಮ್ಮ ಉದ್ಯೋಗದಲ್ಲಿ ಅವಕಾಶಗಳು ವಂಚಿತರಾಗಿದ್ರು ಕೂಡ ವಾಯ್ಸ್ಲೆಸ್ ಪೀಪಲ್ ಇವತ್ತಿನ ದಿನ ವಾಯ್ಸ್ಲೆಸ್ ಪೀಪಲ್, ಧ್ವನಿ ಇಲ್ಲದ ಜನ. ನಮಗೆ ಧ್ವನಿ ಏನಾಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರು. ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದಷ್ಟು ವರ್ಷಗಳ ಕಾಲ ಇವಾಗೇನು ನಮಗೆ ಸಂವಿಧಾನ ರೂಪದಲ್ಲಿ ಇದ್ದಾರೆ, ಆದರೆ ಸಂವಿಧಾನ 100ಕ್ಕೆ 100 ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಆ ಬಾಬಾ ಸಾಹೇಬ್ರ ಆಶಯ ಇದಂತೆ 100ಕ್ಕೆ ಕಟ್ಟಕಡೆ ವ್ಯಕ್ತಿಗೂ ಕೂಡ ಇವತ್ತಿನ ದಿನ ಸಂವಿಧಾನ ತಲುಪುವಂಥ ವ್ಯವಸ್ಥೆ ಏನಾದರೂ ಆಗಿದ್ರೆ ನಮಗೆ ಈ ದುರ್ಗತಿ ಬರ್ತಾ ಇರಲಿಲ್ಲ, ಈ ಗುಲಾಮಗಿರಿ ಜೀವನ ನಡೆಸುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತೇಳಿ ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸಂವಿಧಾನದ ಬಗ್ಗೆ ಎಲ್ರಿಗೂ ಮನವರಿಕೆ ಮಾಡಬೇಕಾದ್ರೆ ಪಾಠ್ಯ ಪುಸ್ತಕದಲ್ಲಿ ಕೂಡ ಮುಖಪುಟಗಳಲ್ಲಿ ಸಂವಿಧಾನದ ಪೀಠಿಕೆ ಪ್ರಿಂಟ್ ಆಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ಮ ಹಕ್ಕುಗಳು ಏನಿದೆ, ಸಾಮಾಜಿಕ ಸಮಾನತೆಗಾಗಿ ನಾವೇನು ಯಾವ ರೀತಿ ಹೋರಾಟ ಮಾಡಬೇಕಾಗಿದೆ, ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ನಮ್ಮ ಮೂಲಭೂತ ಸೌಲಭ್ಯಗಳನ್ನು, ಸೌಕರ್ಯಗಳನ್ನ ಪಡೆಯೋದಕ್ಕೆ ನಾವೇನು ಮಾಡಬೇಕಾಗಿದೆ, ನಮ್ಮವ್ರಿಗೆಲ್ರಿಗೂ 100ಕ್ಕೆ 100ರಷ್ಟು ಶಿಕ್ಷಣ ಕೊಡಿಸೋದಕ್ಕೆ, ಉದ್ಯೋಗ ಕೊಡಿಸೋದಕ್ಕೆ, ಅವಕಾಶ ಮಾಡಿಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಈ ಶತಮಾನದ ಮುಖಂಡರು ನಾವೇನಿದ್ವಿ ನಾವು ಮಾಡಿದ್ರೆ ನಮ್ಮ ಹಿಂದೆ ಬರ್ತಕ್ಕಂಥ ಪೀಳಿಗೆ ನಿಜವಾಗ್ಲೂ ಸಂವಿಧಾನದ ಸೌಲಭ್ಯವನ್ನು ಪಡೆಯೋದಕ್ಕೆ ಸಾರ್ಥಕತೆ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋರಾಟ ಅಥವಾ ನೋವು ನನಗೆ ನೆನಪಾಗ್ತದೆ. ಏನಂದ್ರೆ ದಲಿತ ಮುಖ್ಯಮಂತ್ರಿ ವಿಷಯ ಪದೇ ಕೆಲವೊಂದಿಷ್ಟು ಸಂಘಟನೆಗಳು ಎತ್ತವೆ, ಆಮೇಲೆ ಅದು ಮಲ್ಕೊಂಡು ಬಿಡ್ತದೆ. ಈಗ ಕೆಲವೇ ದಿನಗಳ ಹಿಂದೆ ಕೂಡ ಎದ್ದಿತ್ತು. ಆದ್ರೆ ಈಗ ನೋಡಿದ್ರೆ CMಗಾಗಿಯೇ ಗುದ್ದಾಟ ನಡೀತಾ ಇದೆ. ಆದ್ರೆ ದಲಿತ CMಗಳು ಯಾರು ಮಾತಾಡ್ತಾ ಇಲ್ಲ. ಎಲಿಜಿಬಲ್ ಇದ್ದಾರೆ, ಖರ್ಗೆ ಅಂತವರು ಸಂಪೂರ್ಣವಾಗಿ ಎಲಿಜಿಬಲ್ ಇದ್ದಾರೆ, ಜಿ ಪರಮೇಶ್ವರ್ ಅಂತ ಎಲಿಜಿಬಲ್ ಇದ್ದಾರೆ, ಇನ್ನು ಅನೇಕ ಮುಖಂಡರುಗಳು ಎಲಿಜಿಬಲ್ ಇದ್ರು ಕೂಡ ಈ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ನೀವು ಹೇಳಿದಾಗೆ ಉರಿಯೋ ಮನೆನ ಅಥವಾ ದಲಿತ CM ಮಾಡಬಹುದಾ? ಅಲ್ಲ, ಇವರು ದಲಿತ CM ಮಾಡಲ್ಲ, ಇವ್ರಿಗೆ ಮಾಡೋದಕ್ಕೂ ಕೂಡ ಇಚ್ಛಾಶಕ್ತಿ ಕೊರತೆ ಇದೆ. ಸಿದ್ದರಾಮಯ್ಯನ ಒಂದು ಕುರ್ಚಿಯ ಒಂದು ಕಾಲು ಅಲ್ಲಾಡಬಾರ್ದು ಅಂತೇಳಿ ಇದೆಲ್ಲ ಒಂದು ಬೂಟಾಟಿಕೆ. ಇದು ನಿಜವಾಗ್ಲೂ ಖರ್ಗೆ ಸಾಹೇಬ್ರಿಗಿನ ಒಳ್ಳೆ ಲೀಡರ್ ಬೇಕಾಗಿಲ್ಲ, ಪರಮೇಶ್ವರ್ ಸಾಹೇಬ್ರಿಗಿನ ಒಳ್ಳೆ ಲೀಡರ್ ಬೇಕಾಗಿಲ್ಲ. ಇವರೆಲ್ಲ ಸೀನಿಯರ್ಸು, ಇವ್ರ ರಕ್ತ ಬಿಸಿ ಇದೆ, ಇವ್ರು ಕೇಳ್ತಾ ಇಲ್ಲ. ನಾವೇನ್ ಮಾಡೋದು? ಅದಕ್ಕೆ ಏನ್ ಅವ್ರ ಸಂದೇಶ ಕೊಡ್ತೀರಿ ಸರ್? ಅದೇ ಅವ್ರ ಒಬ್ಬ ಚಳವಳಿಗಾರರಾಗಿ, ಹೋರಾಟಗಾರರಾಗಿ, ಮಾಧ್ಯಮದವರಾಗಿ ಏನು ಹೇಳಿಕೆ ಕೊಡ್ತೀರಿ? ಅಲ್ಲ, ಅವ್ರ ರಕ್ತ ಬಿಸಿ ಇದೆ, ಅವ್ರ ಸೀನಿಯರ್ಸ್, ಅವ್ರು ಕೇಳಬೇಕು. ನಾನು MLA ಅಲ್ಲ, ನೀವು MLA ಅಲ್ಲ. ಜನ ನಮ್ಮನ್ನ MLA ಮಾಡಿದಾಗ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಅಂತೇಳಿ ನಾವು ಗಂಡಸರಾಗಿ ಮಾತಾಡ್ತೀವಿ, ಈಗಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ. ಜೈ ಭೀಮ್. ಜೈ ಭೀಮ್.